ನಾವು ಬುದ್ಧನ ಶಾಂತಿ ಸ್ತೂಪದಲ್ಲಿದ್ದೇವೆ. ಇವತ್ತು ಎಷ್ಟೋ ದಿನ ಆದಮೇಲೆ ಸೂರ್ಯ ಪ್ರತ್ಯಕ್ಷ ಆಗಿದ್ದಾನೆ. ಇಲ್ಲಾಂದರೆ ಈ ಊರಲ್ಲಿ ಸೂರ್ಯ ಬರುವುದೇ ಇಲ್ಲ ಅಂತೆ 3 ತಿಂಗಳು. ನಾವು ಹೋದ ಕಡೆಯಲ್ಲೆಲ್ಲ ಸೂರ್ಯ ಇದ್ದಾನೆ. ನೋಡಿ ಎಷ್ಟು ಬ್ಯೂಟಿಫುಲ್ ಕಾಣ್ತಾ ಇದೆ. ನಾವು ಜಗತ್ತಿನಲ್ಲಿ 108 ಶಾಂತಿ ಸ್ತೂಪಗಳಿವೆ. ಅದರಲ್ಲಿ ನಮ್ಮ ದೇಶದಲ್ಲಿರೋದು ಇಲ್ಲಿ ವೈಶಾಲಿಯಲ್ಲಿ. ನೋಡಿದ್ರಿಯಾ, ಇದು ಶಾಂತಿ ಸ್ತೂಪ, ಒಂದು ಆರ್ಕಿಯಾಲಜಿಕಲ್ ಪಾಯಿಂಟ್ ಇದು. ನೀವು ಬಿಹಾರಕ್ಕೆ ಯಾವುದಾದ್ರು ಒಂದು ಕೆಲಸಕ್ಕೆ ಬಂದರೆ ನೀವು ಈ ಶಾಂತಿ ಸ್ತೂಪಕ್ಕೆ ಬರಲೇಬೇಕು. ಭಗವಾನ್ ಬುದ್ಧರು ತುಂಬ ಶಾಂತಿಯ ಒಂದು ಸ್ಥಾಪನೆಗೆ ಅವ್ರದ್ದು 8 ಫೋಲ್ಡ್ ಯಾವುದು ಪ್ರಿನ್ಸಿಪಲ್ ಉಂಟು ಅದನ್ನು ತೋರಿಸಿ ಜಗತ್ತಿಗೆ ಶಾಂತಿಯನ್ನು ನೀಡಿದರು. ಬುದ್ಧ ನಡೆದ ನಾಡಿದು, ಬುದ್ಧ ನಡೆದ ದೇಶವಿದು ಅಂತ ಹೇಳಿ ನಾವು ತುಂಬ ಹೆಮ್ಮೆಯಲ್ಲಿ ಹೇಳ್ತೇವೆ. ಹಾಗೆ ಬುದ್ಧನ ಶಾಂತಿ ಸ್ತೂಪವು ವೈಶಾಲಿಯಲ್ಲಿದೆ, ವೈಶಾಲಿ ಬಿಹಾರದಲ್ಲಿದೆ. ಈ ಶಾಂತಿ ಸ್ತೂಪದ ಸುತ್ತಮುತ್ತ ಇರುವ ಎಲ್ಲ ಜಾಗಗಳು 2019ವರೆಗೂ ಜಾಪನೀಸ್ ಕಂಟ್ರೋಲಲ್ಲಿತ್ತು, ಜಾಪನೀಸ್ ಮೊನಾಸ್ಟ್ರಿಯ ಒಂದು ಕಂಟ್ರೋಲಲ್ಲಿ. ಈಗ 2019 ಮೇಲೆ ಅದು ಭಾರತೀಯ ಒಂದು ಸರ್ಕಾರದ ಕಂಟ್ರೋಲಿಗೆ ಬಂದುಬಿಟ್ಟಿದೆ. ಸೊ ಎಷ್ಟು ಒಂದು ಶಾಂತಿ ಇದೆ ಈ ಜಾಗದಲ್ಲಿ ಅಂತ ಹೇಳಿದರೆ, ನಿಜವಾಗ್ಲೂ ಬುದ್ಧನ ಸಾನ್ನಿಧ್ಯ ಇಲ್ಲಿ ಇದ್ದೇ ಇದೆ. ಅದಲ್ಲದೆ ನಮ್ಮ ದಶಾವತಾರದಲ್ಲಿ ಕೂಡ ಬುದ್ಧನ ಒಂದು ಮೆನ್ಷನ್ ಇದೆ. ಸೊ ನಾವು ಹಿಂದೂಗಳು ಅದನ್ನು ಬೇರೆ ಇದನ್ನು ಬೇರೆ ಅಂತ ಅಂದ್ಕೊಳ್ಳೋ ಬದಲಿಗೆ ಬುದ್ಧನಲ್ಲಿ ನಮ್ಮ ವಿಷ್ಣುವಿನ ಅವತಾರ ಅಂತ ಹೇಳಿ ನಾವೆಲ್ಲ ಹಿಂದೂಗಳು ನಮ್ಮ ಭರತ ವರ್ಷವನ್ನು ಗಟ್ಟಿ ಮಾಡಲಿಕ್ಕೆ ಸೇರಬೇಕು. ಹಾಗೆ ಈ ಒಂದು ಜಾಗವು ಬುದ್ಧನ ಒಂದು ಶಾಂತಿಯ ಒಂದು ನೆಲವಾಗಿ, ಶಾಂತಿಯ ಒಂದು ಬೀಡಾಗಿ ನಮ್ಮೆಲ್ಲರಿಗೂ ನಮ್ಮ ಬದುಕಿನಲ್ಲಿ ಶಾಂತಿಯ ಒಂದು ಮಹತ್ವವನ್ನು ತಿಳಿಸ್ತದೆ. ಹಾಗೆ ನಮ್ಮ ಬದುಕಿನಲ್ಲಿ ನಾವು ಬುದ್ಧನ ಒಂದು ಅಲ್ಪ ಸ್ವಲ್ಪ ಒಂದು ಮೌಲ್ಯವನ್ನು ಅಳವಡಿಸ್ಕೊಂಡ್ರೂ ಕೂಡ ನಮ್ಮ ಬದುಕು ತುಂಬ ಶಾಂತಿಮಯವಾಗ್ತದೆ. ಶಾಂತಿ ಯಾರಿಗೆ ಬೇಡ ಹೇಳಿ? ಶಾಂತಿ ಇಲ್ಲದ ಬದುಕು ಎಷ್ಟು ಕಷ್ಟ ಅಂತ ನಮ್ಮೆಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಯುದ್ಧ ನಡೆದಾಗ ಎಷ್ಟು ಎಲ್ಲ ಹಿಂಸೆ ಎಲ್ಲ. ಹಾಗಾಗಿ ಬುದ್ಧ ತುಂಬ ದೊಡ್ಡವರು. ನಾವು ಇದರಲ್ಲಿ ಯಾವುದೇ ಒಂದು ಜಾತಿಯ ಒಂದು ಡಿವಿಷನ್ ತಗೊಂಡು ಬರಬಾರ್ದು. ಭಗವಾನ್ ಬುದ್ಧರ ಎಷ್ಟೋ ಜನ ಶಿಷ್ಯಂದರು ಇದ್ದಾರೆ. ವಿಪಸ್ಸನ ಟೆಕ್ನಿಕ್ ಇದೆ. ಎಲ್ಲವೂ ಒಂದು ಮುಕ್ತಿಗೆ, ಮೋಕ್ಷಕ್ಕೆ ದಾರಿ ತೋರಿಸುವಂಥದ್ದು. ಸೊ ಅಂಥ ಒಂದು ಮೋಕ್ಷಕ್ಕೆ ತೋರಿಸಿಕೊಟ್ಟ ಭಗವಾನ್ ಬುದ್ಧರಿಗೆ, ಗೌತಮ ಬುದ್ಧನಿಗೆ ನಮ್ಮ ಸಾಷ್ಟಾಂಗ ಪ್ರಣಾಮಗಳು. ನಮ್ಮ ಬದುಕಿನಲ್ಲಿ ಮೋಕ್ಷದ ದಾರಿ ಅವರೇ ತೋರಿಸಬೇಕು. ನಮ್ಮ ದಶಾವತಾರದಲ್ಲಿ ಒಬ್ಬನಾದ ಬುದ್ಧ ನೀವೇ ತೋರಿಸ್ಬೇಕು ಅಂತ ನನ್ನ ಪ್ರಾರ್ಥನೆ. ಹಾಗಾಗಿ ಬಿಹಾರದಲ್ಲಿ ವೈಶಾಲಿಗೆ ಬನ್ನಿ, ಬುದ್ಧನ ಈ ಶಾಂತಿ ಸ್ತೂಪವನ್ನು ನೋಡಿ. ನಿಮ್ಮೆಲ್ಲರಿಗೂ ಖಂಡಿತವಾಗಿಯೂ ನಿಮ್ಮ ಬದುಕಿನಲ್ಲಿ ಚೇಂಜಸ್ ಅಥವಾ ಒಂದು ಮೋಕ್ಷದೆಡೆಗೆ ಹೋಗ್ಲಿಕ್ಕೆ ಒಂದು ದಾರಿ ಕಂಡೇ ಕಾಣ್ತದೆ ಅಂತ ಹೇಳಿ. ನಮಸ್ಕಾರ.